ರಾಜ್ಯದಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ನೋಟಿಸ್ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಸಣ್ಣ ವ್ಯಾಪಾರಿಗಳು ಹೊರಹಾಕ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ವ್ಯಾಪಾರಿಗಳ ಮನವೊಲಿಕೆಗೆ ಸಾಕಷ್ಟು ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಕೂಡ ನಡೀತಾ ಇರುವಂತದ್ದು. ಹೆಲ್ಪ್ ಲೈನ್ ಅನ್ನ ಕೂಡ ಶುರು ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಏನಾದರೂ ವಿಚಾರಗಳಿದ್ರೆ ಅದರಲ್ಲಿ ತಿಳ್ಕೊಂಡು ಅಥವಾ ಖುದ್ದು ಕಚೇರಿಗೆ ಭೇಟಿ ನೀಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬಹುದು ಅನ್ನೋ ಒಂದು ಆಹ್ವಾನ ಕೂಡ ಕೊಡಲಾಗಿದೆ. ಹಾಗಿದ್ರೆ ಇಲ್ಲಿ ತನಕ ಎಷ್ಟು ಜನ ಬಂದಿದ್ದಾರೆ, ಇದರ ಉಪಯೋಗ ನಿಜಕ್ಕೂ ಪಡ್ಕೊಳ್ತಾ ಇದ್ದಾರಾ? ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಆದಂತಹ ಮೀರಾ ಸುರೇಶ್ ಪಂಡಿತ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್, ಈಗ 3 ದಿನಗಳ ಪ್ರತಿಭಟನೆ ಅಂತ ಇವತ್ತಿಂದ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ನೀವು ಅವರ ಮನವೊಲಿಸುವಂಥದ್ದು, ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವಂತಹ ಸಾಕಷ್ಟು ಕೆಲಸಗಳನ್ನ, ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಹೇಳಿ. ಸೋಮವಾರ ದಿನದಂದು ನಮ್ಮ ವಿಭಾಗದ ಕಡೆಯಿಂದ ಒಂದು ಕಾರ್ಯಾಗಾರ ಮಾಡಿದ್ವಿ. ಇವತ್ತು ಮತ್ತು ನಾಳೆ ಡಿವಿಷನ್ 5 ಅಂತದೆ, DGSTU 5, ಅವರು ಕೂಡ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ. ಅವರವರ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಯಾವ ವ್ಯಾಪಾರಸ್ಥರಿಗೆ ಇವರು ನೋಟಿಸ್ ನೀಡಿದ್ರು ಅವರವ್ರನ್ನೆಲ್ಲ ಕರೆದುಬಿಟ್ಟು ಈ ಥರ ನೋಟಿಸ್ ನೀಡಿದ್ದೇವೆ, ನೋಟಿಸ್ನ ಅರ್ಥ ಏನು, ನೋಟಿಸ್ನ ಮುಂದಿನ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಒಂದು ಅರಿವು ಅವರಲ್ಲಿ ಮೂಡಲಿ ಅನ್ನುವಂಥ ಒಂದು ಪ್ರಯತ್ನ ಇಲಾಖೆಯಿಂದ ನಡೀತಾ ಇದೆ. ನಮ್ಮಲ್ಲಿ 2 ಹೆಲ್ಪ್ ಲೈನ್ ನಂಬರ್, ಒಂದು ಮೊಬೈಲ್ ನಂಬರ್ ಮತ್ತು ಲ್ಯಾಂಡ್ಲೈನ್ ನಂಬರ್ ಸ್ಥಾಪನೆ ಮಾಡಿದ್ದೇವೆ ಹೆಲ್ಪ್ ಲೈನ್ಗೋಸ್ಕರ. ನಿನ್ನೆ ಸಾಯಂಕಾಲದವರೆಗೆ 44 ಕರೆಗಳು ಬಂದಿದೆ ಮತ್ತು 4 ಜನ ನಮ್ಮ ಸಹಾಯ ಕೇಂದ್ರಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿದ ಸಂದರ್ಭದಲ್ಲಿ ನಾವು ಯಾವ ರೀತಿ ನೋಂದಣಿ ಪಡ್ಕೊಳ್ಬೇಕು, ಇದಕ್ಕೆ ಯಾವ್ಯಾವ ಥರದ ದಾಖಲೆಗಳು ಬೇಕು ಅಂತ ಮಾಹಿತಿನ ಪಡ್ಕೊಂಡು ಹೋಗಿದ್ದಾರೆ. ಈ ನಮ್ಮ ಪ್ರತಿಭಟನೆ ಏನು ಕರೆ ಮಾಡಲಾಗಿದೆ, ಆ ಪ್ರತಿಭಟನೆಯಲ್ಲಿ ಕೆಲವೊಬ್ಬರು ಪಾಲ್ಗೊಳ್ತಾ ಇರೋದ್ರಿಂದ ನೋಡೋಣ ಇದರ ಪರಿಣಾಮವಾಗಿ ಏನಾದರೂ ಡೆವಲಪ್ಮೆಂಟ್ ಆಗುತ್ತಾ ಅಂತ ಕಾಯ್ತಾ ಇರೋದ್ರಿಂದ ಕೆಲವರು ನಮಗೂ ಫೋನ್ನಲ್ಲಿ ಕೂಡ ತಿಳಿಸಿದ್ದಾರೆ, ಮೇಡಮ್ ಪ್ರತಿಭಟನೆ ಮುಗಿದ ನಂತರ ನೀವು ನೀಡಿರೋ ನೋಟಿಸ್ಗೆ ರಿಪ್ಲೈ ಫೈಲ್ ಮಾಡ್ತೇವೆ, ಪ್ರತ್ಯುತ್ತರ ನೀಡ್ತೇವೆ ಅಥವಾ ಕಚೇರಿಗೂ ಕೂಡ ಭೇಟಿ ನೀಡ್ತೇವೆ ಅಂತ. ಹಾಗಾಗಿ ಇವತ್ತು ನಾಳೆ ನಾಡಿದ್ದು 3 ದಿನ ನಮಗೆ ಅಷ್ಟು ಸಹಾಯವಾಣಿಯಲ್ಲಿ ಕರೆಗಳು ಬರೋದಾಗ್ಲಿ ಅಥವಾ ಸಹಾಯ ಪೀಠಕ್ಕೆ ಭೇಟಿ ನೀಡೋದಾಗ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಈ ಸಹಾಯವಾಣಿ ಅಂತ ಆರಂಭ ಮಾಡಿರೋದು ಇತ್ತೀಚೆಗೆನಾ? ಈ ನೋಟಿಸ್ ಕೊಟ್ಟ ಆದ್ಮೇಲೆನಾ? ಇಲ್ಲಿ ತನಕ ಎಷ್ಟು ಕರೆಗಳು ಬಂದಿದೆ? ಕರೆ ಮಾಡಿದಂಥವ್ರು ಏನು ಕೇಳ್ತಾ ಇದ್ದಾರೆ? ಅದರಲ್ಲಿ ನೀವು ಸಮಸ್ಯೆನ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ, ಹೇಗೆ ಅಂತ? ಸಹಾಯವಾಣಿ ಈ ನೋಟಿಸ್ಗಳಿಗೋಸ್ಕರ ಅಂತ ಪ್ರತ್ಯೇಕವಾಗಿ ಪ್ರಾರಂಭ ಮಾಡಿರೋದು ಈಗ. ಆದರೆ ಇದಕ್ಕೆ ಮುಂಚೆ ಎಲ್ಲೆಲ್ಲಿ ನಮ್ಮ ಲ್ಯಾಂಡ್ಲೈನ್ ನಂಬರ್ಸ್ ಇದೆಯೋ ಪ್ರತಿಯೊಂದು ಲ್ಯಾಂಡ್ಲೈನ್ ನಂಬರ್ ಯಾವಾಗ್ಲೂ ಈ ಥರ ಕರೆಗಳನ್ನು ಇದೇ ವಿಷಯಕ್ಕಂತಲ್ಲ, URP ರಿಜಿಸ್ಟ್ರೇಷನ್ಗೆ ಅಂದರೆ ಅನೋಂದಾಯಿತ ವರ್ತಕರ ನೋಂದಣಿಗೋಸ್ಕರ ಮಾತ್ರ ಅಲ್ಲ, ಇನ್ನೂ ಹಲವಾರು ವಿಷಯಗಳ ಕುರಿತು ವರ್ತಕರಿಗೆ ಸಮಸ್ಯೆಗಳಿದ್ದಾಗ ಅಥವಾ ಅವರ ಕನ್ಫ್ಯೂಷನ್ ಇದ್ದಾಗ ಅವರು ಕರೆ ಮಾಡಿಕೊಂಡು ಅದನ್ನು ಬಗೆಹರಿಸ್ಕೊಂಡಿದ್ದಾರೆ. ಈಗ ನಾನು ಆಗಲೇ ತಿಳಿಸ್ದಂಗೆ ಒಟ್ಟು ನಿನ್ನೆ ಸಾಯಂಕಾಲದವರೆಗೆ ನಮ್ಮ ವಿಭಾಗದಲ್ಲಿ 44 ಕರೆಗಳು ಬಂದಿದ್ದಾವೆ ಮತ್ತು 4 ಜನ ಭೇಟಿ ನೀಡಿದ್ದಾರೆ. ಅವರ ಪ್ರಾಥಮಿಕ ಪ್ರಶ್ನೆ ಏನಂದರೆ, ನಿನ್ನೆ ಒಂದು ಪರ್ಸ್ನಲಿ ನಾನೇ ಅಟೆಂಡ್ ಮಾಡಿರುವಂತಹ ಕರೆ, ನಂದು ಸಂಪೂರ್ಣ ಕೇವಲ ತಾಜಾ ತರಕಾರಿ ಮಾತ್ರ ಇದೆ, ಆದರೆ 50 ಲಕ್ಷ 60 ಲಕ್ಷದಷ್ಟು ತೆರಿಗೆ, ಬಡ್ಡಿ ಮತ್ತು ದಂಡ ಹಾಕಿದ್ದೀರಾ, ನಾನು ತೆರಿಗೆ ಕಟ್ಟಬೇಕಾಗತ್ತಾ ಅಂತ. ಸೊ ನಾನು ಅವ್ರಿಗೆ ಪುನಃ ಕೇಳಿದೆ, ಸಂಪೂರ್ಣ ಬರೀ ತಾಜಾ ತರಕಾರಿ ಇದೆನಾ ಅಥವಾ ನೀವು ಅದರ ಜೊತೆ ಏನಾದರೂ ಪನೀರ್ ಇರ್ಬೋದು ಅಥವಾ ಉಪ್ಪಿನಕಾಯಿ ಮಾರಾಟ ಏನಾದರೂ ಮಾಡ್ತಾ ಇದ್ದೀರಾ ಅಂತ. ಏನಿಲ್ಲ ಮೇಡಮ್, ಪೂರ್ತಿ ಇದೇನೇ ಇದೆ. ಹಾಗಿದ್ರೆ ನೀವೊಂದು ರಿಪ್ಲೈ ಫೈಲ್ ಮಾಡಿ ಮತ್ತು ಪೂರ್ತಿ ವ್ಯವಹಾರ ಬರೀ ತಾಜಾ ತರಕಾರಿಯಲ್ಲಿ ಮಾತ್ರ ಇದೆ ಅಂತ ಒಂದು ರಿಪ್ಲೈ ಫೈಲ್ ಮಾಡಿ. ನಮ್ಮ ಕಚೇರಿಯಿಂದ ಯಾರಾದರೂ ಒಬ್ಬರು ಅಧಿಕಾರಿ ಅಥವಾ ಇನ್ಸ್ಪೆಕ್ಟರ್ ವಿಸಿಟ್ ಮಾಡ್ತಾರೆ, ಅದನ್ನು ಪರಿಶೀಲಿಸಿ ನಮಗೆ ಕನ್ಫರ್ಮ್ ಆಯಿತು ಅಂದರೆ ಡೆಫಿನೆಟ್ಲಿ ವಿ ವಿಲ್ ಡ್ರಾಪ್ ದ ಹೋಲ್ ಪ್ರಪೋಸ್ಡ್ ಟರ್ನ್ ಓವರ್ ಇದು ಲಯಬಿಲಿಟಿ ಅಂತ ಹೇಳಿತ್ತು. ಸೊ ದೇ ವರ್ ಕನ್ವಿನ್ಸ್ಡ್. ಹಾಗಾಗಿ ಇನ್ನೊಬ್ಬರು, ನಮ್ಮದು ಚಹಾ ಅಂಗಡಿ ಇದೆ, ಕೇವಲ ಚಹಾ ಮಾರಾಟ ಮಾಡ್ತೀವಿ, ದಿನಕ್ಕೆ ಒಂದು 7,000ದಷ್ಟು ವ್ಯಾಪಾರ ಆಗುತ್ತೆ ಅಂದಮೇಲೆ ವರ್ಷಕ್ಕೆ 24 ಲಕ್ಷ ಸುಮಾರು 25 ಲಕ್ಷ ಸುಮಾರು ಬರ್ತಾ ಇದೆ. ಸೊ ಅಷ್ಟೊಂದು ವ್ಯವಹಾರ ಇರುವಾಗ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅನ್ನೋದು ಸರ್ವಿಸ್ ಸೆಕ್ಟರಲ್ಲಿ ಬರೋದು ಅಂದಮೇಲೆ 20 ಲಕ್ಷದ ಅಗ್ರಿಗೇಟ್ ಟರ್ನ್ ಓವರ್ ಕಳೆದ ವರ್ಷದಲ್ಲಿ ಇತ್ತು ಅಂದರೆ ಆ ಟರ್ನ್ ಓವರ್ ಲಿಮಿಟ್ ಮುಟ್ಟಿತ್ತು ಅಂದರೆ ಮುಟ್ಟಿದ ತಕ್ಷಣ ಅವರು ತೆರಿಗೆ ಕಾಯ್ದೆ ಅಡಿಯಲ್ಲಿ, GST ತೆರಿಗೆ ಕಾಯ್ದೆ ಅಡಿಯಲ್ಲಿ ನೋಂದಣಿ ಪಡ್ಕೊಳ್ಳುವಂಥ ಅನಿವಾರ್ಯತೆ ಇರುತ್ತೆ. ಸೊ ಈಗ ಅವರು ನೋಂದಣಿ ಪಡ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ ಅಥವಾ ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಸಿನ್ಸ್ ಹಿ ಹಸ್ ಕ್ರಾಸ್ಡ್ ದಟ್ ಲಿಮಿಟ್ ಆಫ್ 20 lakh aggregate annual turnover, he will be liable to take registration and also pay taxes ಹಳೆ ಪೀರಿಯಡ್ಗೆ. ಸೊ ಈ ಥರ ಯಾರಿಗೆ ಟ್ಯಾಕ್ಸ್ ಅನ್ವಯ ಆಗುತ್ತೆ, ಯಾರಿಗೆ ಅನ್ವಯ ಆಗೋದಿಲ್ಲ, ಈ ಕುರಿತಂತೆ ನಮಗೆ ಸುಮಾರಷ್ಟು ಕರೆಗಳು ಬರ್ತಾ ಇದೆ.
ಮೇಡಮ್, ಈಗ ನೋಟಿಸ್ ಏನು ಕಳಿಸಿದ್ದೀರಾ 7-10 ದಿನದೊಳಗೆ ಆನ್ಸರ್ ಮಾಡಿ ಅಂತ, ಒಂದು ನೋಟಿಸ್ ಇಂಗ್ಲೀಷಲ್ಲಿರುವಂಥದ್ದು, ಇತ್ತೀಚೆಗೆ ಅದು ಕನ್ನಡದಲ್ಲಿ ಹೋಗ್ತಾ ಇದೆ ಅಂತ, ಮತ್ತೆ ತುಂಬ ಜನಕ್ಕೆ ಇಮೇಲ್ ಮಾಡೋದಕ್ಕೆ ಗೊತ್ತಿಲ್ಲ ಅಂಥವ್ರಿಗೆ ಏನು ಮಾಡಬೇಕು, ಜೊತೆಗೆ ಈ 10 ದಿನದೊಳಗೆ ಏನಾದರೂ ಅವರು ರಿಪ್ಲೈ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮತ್ತೆ ಅದು ಅಡಿಷ್ನಲ್ ದಂಡ ಹಾಕುವಂಥದ್ದು ಏನಾದರೂ ಆಗುತ್ತಾ, ಹೇಗಿದು ಮಾಡೋದು? ಇಷ್ಟು ಗಾಬರಿ ಪಡುವಂಥದ್ದು ಏನೂ ಇಲ್ಲ. ನಾವು ಒಂದು ನೋಟಿಸ್ ಕೊಟ್ಟಾಗ ಏನೋ ಒಂದು ಸಮಯ ಕೊಡಬೇಕು, ಇಲ್ಲ ಅಂದರೆ ಅದಕ್ಕೆ ಕೊನೆಯೇ ಇರೋದಿಲ್ಲ. ಹಾಗಾಗಿ ಒಂದು ನೋಟಿಸ್ ಕೊಟ್ಟಾಗ ಜನರಲಿ ನಾವು ಕೊಡೋದು 7 ಡೇಸ್ ಅಥವಾ 10 ಡೇಸ್, 10 ದಿನ 7 ದಿನದ ಒಳಗಡೆ ನೀವು ರಿಪ್ಲೈ ಮಾಡಿ ಅಂತ ಹೇಳಿರ್ತೀವಿ. ನಿಮ್ಗೆ ಏನೇ ಸಮಜಾಯಿಷಿ ನೀಡೋದಿದ್ರು ಒಂದು ವೇಳೆ ಅಷ್ಟರಲ್ಲಿ ಅವರು ಆನ್ಸರ್ ಮಾಡದೆ ಹೋದ ಸಂದರ್ಭದಲ್ಲಿ ನಾವು ಪ್ರತಿಯೊಂದು, ಇದೇ ಒಂದು ನೋಟಿಸ್ ಅಂತಲ್ಲ, UPI ಟ್ರಾನ್ಸಾಕ್ಷನ್ಗೆ ಕುರಿತಂಥ ನೋಟಿಸ್ ಅಲ್ಲ, ಬೇರೆ ಯಾವುದೇ ಪ್ರಕ್ರಿಯೆ ನಾವು ಇಲಾಖೆಯಿಂದ ಕೈಗೊಂಡಾಗ ಒಂದು ನೋಟಿಸ್ ನೀಡಿದರೆ 7 ದಿನಗಳ ಅವಕಾಶ ಕೊಟ್ಟಾದ ಮೇಲೆ ಮತ್ತೆ 3 ಬಾರಿ ಅವಕಾಶ ಕೊಡ್ತಾ ಹೋಗ್ತೇವೆ. ಇದು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಅಂದರೆ ನೈಸರ್ಗಿಕ ನ್ಯಾಯದ ನಿಯಮವನ್ನು ಪಾಲಿಸ್ತಾ ನಾವು ಪ್ರತಿಯೊಬ್ಬರಿಗೂ ನೋಟಿಸ್ನಲ್ಲಿ ನೀಡಿರುವಂತಹ ಸಮಯದ ಅವಕಾಶ ಮೀರಿದ ಮೇಲೆ ಪುನಃ 3 ಬಾರಿ ಅವಕಾಶ ಕೊಟ್ಟು, ಆಗಲೂ ಅವರು ಅದಕ್ಕೆ ಸ್ಪಂದಿಸದೆ ಹೋದಾಗ ಫೋನ್ ಮಾಡ್ತೀವಿ. ಹೆಂಗೂ ನಮ್ಮ ಕಡೆ ಅವ್ರ ಫೋನ್ ನಂಬರ್ ಇದೆ, ಫೋನ್ ಮಾಡಿ ನಿಮ್ಗೆ ಈ ಥರ ನೋಟಿಸ್ ಕೊಟ್ಟಿದ್ವಿ, ತಾವು ಬರಲಿಲ್ಲ, ತಮ್ಮ ಹೇಳಿಕೆ ಏನಾದರೂ ಇದ್ದರೆ ಹೇಳಿ, ಮತ್ತು ತಮಗೆ ಬರೋಕ್ಕಾಗದೆ ಹೋದರೆ ನಾವೇ ತಮ್ಮ ಕಡೆ ಬಂದುಬಿಟ್ಟು ವಿಸಿಟ್ ಮಾಡಿ ತಮ್ಮ ಹೇಳಿಕೆಯನ್ನು ಪಡ್ಕೊಳ್ತೇವೆ. ಕೆಲವರು ಆಸ್ಪತ್ರೆಯಲ್ಲಿರ್ಬೋದು, ಕೆಲವ್ರಿಗೆ ಯಾವುದೋ ಒಂದು ಕಾರಣಕ್ಕೆ ನನ್ನ ಬಿಸ್ನೆಸ್ ಬಿಟ್ಟು ಹೋಗೋಕ್ಕೆ ಆಗಲ್ಲ ಅಂತ ಇರ್ಬೋದು, ಆ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಿದ್ದಾಗ ನಾವೇ ಅವ್ರ ಕಡೆ ಹೋಗಿ ಅದಕ್ಕೆ ಬೇಕಾದಂತಹ ಸ್ಟೇಟ್ಮೆಂಟ್ ಬರ್ಕೊಂಡ್ಬಿಟ್ಟು ಬರ್ತೀವಿ. ಅದು ಆದಮೇಲೆ ನಮ್ಮ ಪ್ರೊಸೆಸ್ಸು ಆರ್ಡರ್ ಕಡೆ ಹೋಗುತ್ತೆ. ಇಟ್ ಮೇ ಬಿ ಅ ನಿಲ್ ಆರ್ಡರ್, ಅಥವಾ ಅದರಲ್ಲಿ ಏನಾದರೂ ಟ್ಯಾಕ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು 7 ದಿನಗಳ ಒಳಗಡೆ ಅಥವಾ ಕೊಟ್ಟಿರುವಂಥ 10 ದಿನಗಳ ಒಳಗಡೆ ಅವ್ರು ರಿಪ್ಲೈ ಫೈಲ್ ಮಾಡದೇ ಇದ್ದಾಗ, ಕೊನೆವರೆಗೂ ರಿಪ್ಲೈ ಫೈಲ್ ಮಾಡದೆ ಹೋದರೂ ಕೂಡ ಯಾವುದೂ ಅಡಿಷ್ನಲ್ ದಂಡ ಅಂತ ವಿಧಿಸೋದಿಲ್ಲ. ಎಷ್ಟು ದಂಡ ಅನ್ನೋದು ಕಾಯ್ದೆಯಲ್ಲಿ ಸೆಕ್ಷನ್ 122ರಲ್ಲಿ ಆಗಲೇ ಮೆನ್ಷನ್ ಮಾಡಲಾಗಿದೆ. ಅದಕ್ಕೆ ಮೀರಿ ಅಥವಾ ಅದರ ದುಪ್ಪಟ್ಟು 3 ಪಟ್ಟು ಮಾಡುವಂಥ ಪ್ರಶ್ನೆ ಇಲ್ಲ. ಇಟ್ಸ್ ಜಸ್ಟ್ ಪ್ರಪೋಸಿಷನ್ ಆ್ಯಸ್ ಪರ್ ಸೆಕ್ಷನ್ 122. ನಾವು ಇದಕ್ಕೆ ಗಾಬರಿಯಾಗಿ ನಾವು ರಿಪ್ಲೈ ಕೊಡದೆ ಹೋದರೆ ಏನು, ಇದೇ ಫೈನಲ್ಲ ಅಂತ ಆತಂಕ ಬೇಡ. ದೇರ್ ವಿಲ್ ಬಿ ಸೆವರಲ್ ಆಪರ್ಚುನಿಟೀಸ್, ಸಾಕಷ್ಟು ಅವಕಾಶಗಳನ್ನು ನೀಡಿ ಅವರ ಸಮಜಾಯಿಷಿಯನ್ನು ಪಡ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ, ನೋಡಿ ಇಷ್ಟಿದೆ ಅವರಿಗೆ ತಿಳಿಸಿ ತಿಳುವಳಿಕೆ ನೀಡಿ ನಂತರನೇ ಆದೇಶವನ್ನು ಹೊರಡಿಸಲಾಗ್ತದೆ. ಮೇಡಮ್, ಕಡೆಯದಾಗಿ ಈಗ 3 ದಿನಗಳ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಿಂದ ಮಾಡೋದ್ರಿಂದ ಅವರಿಗಾಗುವಂತಹ ನಷ್ಟಗಳೇನು, ಜೊತೆಗೆ UPI ಟ್ರಾನ್ಸಾಕ್ಷನನ್ನೇ ಕ್ಲೋಸ್ ಮಾಡುವಂತಹ ಎಫೆಕ್ಟ್ ಅವ್ರ ಮೇಲೆ ಯಾವ ರೀತಿಯಾಗಿ ಬೀಳ್ಬೋದು ಅಂತ? 3 ದಿನಗಳು ಪ್ರತಿಭಟನೆ ಮಾಡಬೇಕು ಅಂದರೆ ನಾವು ಫಸ್ಟ್ ಆಫ್ ಆಲ್ ಹೇಳ್ತಾ ಇರೋದು ಇವರೆಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅಂತ. ಹಾಗಾಗಿ 3 ದಿನದ ವ್ಯಾಪಾರ ಬಂದ್ ಮಾಡಿಕೊಂಡು ಅಲ್ಲಿಗೆ ಹೋದರೆ ಆ 3 ದಿನಗಳ ವ್ಯಾಪಾರದಿಂದ ಅವರಿಗಾಗುವಂಥ ಜೀವನಕ್ಕೆ ಏನು ಆಧಾರವಾಗಿದೆನೋ ಆ ಆದಾಯ ಅವರೇ ಕಳ್ಕೊಂಡಂಗೆ ಒಂದು. ಎರಡನೇದು, ಈ ಥರ ಪ್ರತಿಭಟನೆ ಮಾಡೋದರ ಜೊತೆ ನನ್ನ ಕಡೆ ಇರುವಂತಹ UPI ID ಏನಿದೆ, ಇದು ಸ್ಕ್ಯಾನರ್ QR ಕೋಡ್ ಏನು ಹಾಕಿರ್ತಾರೆ, ಆ QR ಕೋಡನ್ನೇ ತೆಗೆದುಬಿಟ್ಟು ಹರಿದ್ಬಿಟ್ಟು ನಾನು ಇನ್ನು ಮುಂದೆ UPI ಟ್ರಾನ್ಸಾಕ್ಷನ್ಸ್ ಮಾಡೋದೇ ಇಲ್ಲ ಅಂತ ಏನು ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ತುಂಬ ಕಷ್ಟ ಅವರಿಗೇ ಮುಂದೆ ಉಂಟಾಗುತ್ತೆ. ಯಾಕಂದರೆ ಕೇವಲ ಕ್ಯಾಶ್, ಕೇವಲ ನಗದಿನಲ್ಲಿ ಮಾತ್ರ ವ್ಯಾಪಾರ ಮಾಡ್ತೀನಿ ಅಂತ ಪ್ರಾರಂಭ ಮಾಡಿದರೆ, ಈ ನಗದು ಕೂಡ, ನಗದು ತೊಗೊಂಡಿದ್ದ ತಕ್ಷಣ ಹಣವನ್ನು ಎಲ್ಲಿಡ್ತಾರೆ? ಪ್ರತಿಯೊಬ್ಬ ವ್ಯಕ್ತಿ ಪ್ರತಿದಿನ ಆಗುವಂತಹ ಅವರ ಬಿಸ್ನೆಸ್ನಿಂದ ಬರೋ ಆದಾಯವನ್ನು ಜೇಬಲ್ಲಿ ಇಟ್ಕೊಂಡು ತಿರುಗಾಡಲ್ಲ, ಮನೆಯಲ್ಲೂ ಇಟ್ಕೊಳ್ಳೋಂಗಿಲ್ಲ. ಎಲ್ರಿಗೂ ಗೊತ್ತಿದೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಡಿಯಲ್ಲಿ ಮ್ಯಾಕ್ಸಿಮಮ್ ಕ್ಯಾಶ್ ಒಬ್ಬ ವ್ಯಕ್ತಿ ಹತ್ರ ಎಷ್ಟು ಇಟ್ಕೊಳ್ಬೋದು ಅಂತ. ಸೊ ಅದಕ್ಕೆ ಆನ್ಸರಬಲ್ ಇರ್ತಾರೆ. ಹಾಗಾಗಿ ಇದು ನಮಗೆ ಸೊಲ್ಯೂಷನ್ ಅಲ್ಲ. UPI ID ಒಂದು ವೇಳೆ ನಾನು ಬಚ್ಚಿಟ್ಟು ಅಥವಾ ಅದನ್ನು ಡಿಸ್ಟ್ರಾಯ್ ಮಾಡಿ ನಾನು ಇನ್ನು ಮುಂದೆ UPI ಟ್ರಾನ್ಸಾಕ್ಷನ್ ಮಾಡಲ್ಲ ಅಂದ್ಕೊಳ್ಳಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಅಂಗಡಿಗೆ ಹೋದಾಗ ನೀವು ಇದಕ್ಕೆ ಇಷ್ಟು ಕಟ್ಟಬೇಕು, 50 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, 5000 ಇರ್ಬೋದು, ನಾನು ತಕ್ಷಣ ತೆಗೆದು ನನ್ನ ಮೊಬೈಲ್ ಫೋನ್ ಅಲ್ಲಿಂದ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ತೀನಿ. ಇದು ಎಲ್ರಿಗೂ ಅನುಕೂಲ ಆಗಿರುವಂಥ ಒಂದು ಡಿಜಿಟಲ್ ಮೋಡ್ ಆಫ್ ಪೇಮೆಂಟ್. ಇದಕ್ಕೆ ನಮಗೆ ಅಭ್ಯಾಸ ಆಗಾದಮೇಲೆ ಈಗ ಕೇವಲ ಕ್ಯಾಶ್ ಕೊಡಿ ಅಂದರೆ ಯಾರ ಕಡೆನೂ ಕ್ಯಾಶ್ ಇಲ್ಲ, ಯಾರೂ ಇಟ್ಕೊಂಡು ಓಡಾಡೋದಿಲ್ಲ. ಯಾಕಂದರೆ ವಿ ಆಲ್ಸೋ ವಾಂಟ್ ದಟ್ ಸೆಕ್ಯೂರಿಟಿ. ಕಳೆದು ಹೋಯಿತು, ಕಳ್ತನ ಆಯಿತು, ಇದೆಲ್ಲ ಬೇಡ ಅಂತ ನಾವು ಡಿಜಿಟಲ್ ಮೋಡಿಗೆ ಹೋಗಿದ್ದೇವೆ. ಈಗ ನನ್ನ ಕಡೆ ಕ್ಯಾಶ್ ಇಲ್ಲ ಅಂತ ಹೇಳಿ ನಾನು ಹೋದಾಗ, ನೀವು UPIನಲ್ಲಿ ಮಾರಾಟ ಮಾಡೋದಾದರೆ ನಾನು ನಿಮಗೆ ಖರೀದಿ ಮಾಡೋದಾದರೆ ನಾನು ನಿಮಗೆ ಮಾರಾಟ ಮಾಡಲ್ಲ ಅಂತ ಹೇಳ್ತಾರಾ? ನಾನು ಇವ್ರು ಬಿಟ್ಟು ಮತ್ತೊಂದು ಅಂಗಡಿಗೆ ಹೋಗ್ತೀನಿ, ಅವರು ಕೂಡ ನಿಮ್ಮ ಕ್ಯಾಶ್ ಇದ್ದರೆ ಮಾತ್ರ ಕೊಡಿ, ಇಲ್ಲಾಂದರೆ ನನ್ನ ಕಡೆ ಬರಬೇಡಿ ಅಂತಾರ. ದೆನ್ ಐ ವಿಲ್ ಸ್ವಿಚ್ ಓವರ್ ಟು ಸಮ್ ಸೂಪರ್ ಬಜಾರ್.
ಸೂಪರ್ ಬಜಾರ್ದು ಕನ್ವೀನಿಯನ್ಸ್ ಏನಂದರೆ ಒಂದೇ ಸ್ಥಳದಲ್ಲಿ ಎಲ್ಲವೂ ಸಿಗುತ್ತೆ, ಬಟ್ಟೆಯಿಂದ ಚಪ್ಪಲ್ವರೆಗೂ ಎಲ್ಲ ಸಿಗುತ್ತೆ, ಪಾತ್ರೆ ಸಿಗುತ್ತೆ, ಹಣ್ಣು ತರಕಾರಿ ಎಲ್ಲನೂ. ಅಂತಹ ಕನ್ವೀನಿಯನ್ಸ್ ಇದ್ದು ಅದರ ಜೊತೆ ಹ್ಯೂಜ್ ಡಿಸ್ಕೌಂಟ್ಸ್ ಕೂಡ ಕೊಡ್ತಾರೆ. ನಾವು ನೋಡಿರ್ಬೋದು, ಹೊರಗಡೆ MRP ಬೆಲೆ ಬೇರೆ ಏನೋ ಇರ್ಬೋದು, ಬಟ್ ಇಲ್ಲಿ ಸುಮಾರಷ್ಟು ಡಿಸ್ಕೌಂಟ್ ರಿಯಾಯಿತಿ ಇರುವಂತಹ ವಸ್ತುಗಳು ನಮಗೆ ಸಿಗ್ತಾ ಇರುತ್ತೆ. ಸೊ ದಟ್ ಈಸ್ ಮೋರ್ ಅಟ್ರಾಕ್ಟಿವ್. ಅದನ್ನು ಬಿಟ್ಟು ಕೂಡ ಇವ್ರ ಕಡೆ ಖರೀದಿ ಮಾಡ್ತಿರುವಾಗ UPIನ ನಾನು ಆಕ್ಸೆಪ್ಟ್ ಮಾಡೋದಿಲ್ಲ, UPI ಪೇಮೆಂಟ್ ಅಂತಂದರೆ ಎಲ್ಲ ಜನ ಅಲ್ಲಿಗೆ ಹೋಗ್ತಾರೆ. ಇವರ ವ್ಯಾಪಾರ ಏನು ನಡೀತಾ ಇದೆ ಅದನ್ನು ತಾವಾಗಿಯೇ ಸೂಪರ್ ಬಜಾರ್ಗೆ ಶಿಫ್ಟ್ ಮಾಡಿಕೊಟ್ಟಂಗೆ. ಮತ್ತು ಈವನ್ ಆನ್ಲೈನ್ ಪರ್ಚೇಸಸ್ ನಡೀತಾ ಇದೆ. ತಾವು ನೋಡಿರ್ಬೋದು, ಗ್ರಾಸರಿ, ಡೈಲಿ ಗ್ರಾಸರಿ ಬೆಳಗ್ಗೆ 6 ಗಂಟೆಗೆ ಬಾಗಿಲಿಗೆ ತಂದು 10 ನಿಮಿಷದಲ್ಲಿ ನೀಡುವಂಥ ಒಂದು ವ್ಯವಸ್ಥೆ ಇದೆ. ನನಗೆ ದೋಸೆ ಹಿಟ್ಟು ಮನೇಲಿಲ್ಲ ಅಂದಿದ ತಕ್ಷಣ ಒಂದು ಆರ್ಡರ್ ಮಾಡಿಬಿಟ್ರೆ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ಸೊ ಇಷ್ಟೊಂದು ಕನ್ವೀನಿಯನ್ಸ್ ಇರುವಾಗ ಇವ್ರದ್ದು ಜೀವನದಲ್ಲಿ ಕಾಂಪಿಟೇಷನ್ ತುಂಬ ಇದೆ. ಅಂದರೆ ವ್ಯಾಪಾರ ಮಾಡಿಕೊಂಡು ಮುಂದೆ ಹೋಗೋದೇ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ UPI ಪೇಮೆಂಟು ಬಿಟ್ಕೊಡ್ತೇನೆ, ಬರೀ ಕ್ಯಾಶ್ ಕೊಡಿ ಅಂತಂದರೆ ಇದರ ಹೊಡೆತ ಬೀಳೋದು ಕೇವಲ ಆ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮೇಲೇ. ಹಾಗಾಗಿ ಅವರು ದಯವಿಟ್ಟು ಯೋಚನೆ ಮಾಡಬೇಕು, UPI ಟ್ರಾನ್ಸಾಕ್ಷನ್ ಬಿಡಬಾರ್ದು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಇವಿಷ್ಟು ಮೀರಾ ಸುರೇಶ್ ಪಂಡಿತ್ ಅವರ ಮಾತು. ಅಂದರೆ ಪ್ರಮುಖವಾಗಿ UPI ಟ್ರಾನ್ಸಾಕ್ಷನ್ ಅಂತ ಬಂದಾಗ ಅದನ್ನು ನಿಲ್ಲಿಸಬಾರ್ದು. ಜೊತೆಗೆ 7-10 ದಿನಗಳ ಏನು ನೋಟಿಸ್ ಕೊಟ್ಟಿದ್ದೀವಿ ಅದರ ಮೇಲೆ ಯಾವುದೇ ರೀತಿಯಾಗಿ ಹೆಚ್ಚುವರಿ ದಂಡವನ್ನು ವಿಧಿಸೋದಿಲ್ಲ, ಬದಲಾಗಿ ಸಮಯಾವಕಾಶವನ್ನು ಕೊಡ್ತೀವಿ. ಅವರು ಬಂದು ಅವರಿಗೆ ಇರುವಂತಹ ವಿಚಾರವನ್ನು ನಮಗೆ ತಿಳಿಸಿದ್ರೆ ಅದರಲ್ಲಿ ಯಾವ ರೀತಿಯಾಗಿ ಸಮಸ್ಯೆನ ಬಗೆಹರಿಸ್ಬೋದು ಅದ್ರ ಬಗ್ಗೆ ನಾವು ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.